ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ಹೇಳಿದ ನಲ್ಲವೇ. ಕರ್ನಾಟಕಕ್ಕಾಗಿ 3 ದಿನದ ಉಪವಾಸ ಪ್ರಾರ್ಥನೆ. ಹಲವಾರು ಜಿಲ್ಲೆಗಳು, ಲೆಕ್ಕವಿಲ್ಲದಷ್ಟು ಹಳ್ಳಿಗಳು ಮತ್ತು ರಕ್ಷಣೆಯ ಅವಶ್ಯವಿರುವ 6.5 ಕೋಟಿಗಿಂತ ಹೆಚ್ಚು ಆತ್ಮಗಳು ಇರುವಂತ ಕರ್ನಾಟಕ ರಾಜ್ಯಕ್ಕಾಗಿ ಪೌಳಿಯ ಒಡಕಿನಲ್ಲಿ ನಿಂತು ನಾವು ಪ್ರಾರ್ಥಿಸುವಾಗ ನಮ್ಮೊಂದಿಗೆ ಸೇರಿಕೊಳ್ಳಿರಿ. 31 ಜಿಲ್ಲೆಗಳು, 224 ಕ್ಷೇತ್ರಗಳು ಒಳಗೊಂಡಂತ ಕರ್ನಾಟಕ ಕಲಾಚಾರ, ಪಾರಂಪರ್ಯ ಮತ್ತು ಅವಕಾಶಗಳು ಇರುವಂತ ನೆಲ. ಆದರೆ ನಮ್ಮ ವಿಜ್ಞಾಪನೆ, ಪ್ರಾರ್ಥನೆ ಅವಶ್ಯವಿರುವ ನೆಲ. ಎಸೆಕಿಯೇಲ 22:30 ದೇವರ ವಾಕ್ಯವು ಹೇಳುವ ಪ್ರಕಾರ, ಪೌಳಿಯ ಹುಡುಕಿನಲ್ಲಿ ನಿಲ್ಲುವಂತ ಒಬ್ಬನನ್ನು ನಾನು ಹುಡುಕಿದೆನು. ಈ ದಿನ ಆ ಕರೆಗೆ ನಾವು ಕಿವಿಗೊಟ್ಟಿದ್ದೇವೆ. ಏಪ್ರಿಲ್ 14, 15, 16ರಂದು ಹೃದಯಪೂರ್ವಕ ಪ್ರಾರ್ಥನೆಗಳು, ಆರಾಧನೆಗಳು, ದೇವರ ವಾಕ್ಯದಲ್ಲಿ ಬೇರೂರಿರುವ ಬಲವಾದ ದೇವರ ಸಂದೇಶಗಳ ಮೂಲಕ ಯೇಸುವಿನ ಪ್ರೀತಿಯಿಂದ ಕರ್ನಾಟಕ ಬದಲಾಗುವುದನ್ನು ಕಾಣೋಣ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9686444722, 9742088223, 9686236323. ಸ್ಥಳ ವಿಕ್ಟರಿ ಚಿಲ್ಡ್ರನ್ ಹೋಮ್, ಸಾಸಲು, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ. ಯೇಸು ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಇಂದು ನಾವು ವಿಮೋಚನ ಕಾಂಡ 5ನೇ ಅಧ್ಯಾಯ 1ರಿಂದ 3ನೇ ವಚನವನ್ನ ನಾವು ಧ್ಯಾನ ಮಾಡೋಣ. ಇಬ್ರಿಯರ ದೇವರು ನಮ್ಮನ್ನು ಎದುರುಗೊಂಡನು. ಈ ಒಂದು ಶಿರೋನಾಮ ಮೇಲೆ ನಿಮ್ಮೊಂದಿಗೆ ನಾನು ಮಾತನಾಡಕ್ಕೆ ಇಷ್ಟಪಡ್ತೇನೆ. ಇದು ಮೋಶೆಯ ಒಂದು ಸೇವೆಯ ಕುರಿತು ನಾವು ಮಾತನಾಡ್ತಾ ಇದ್ದೇವೆ. ಈಗ ಸತ್ಯವೇದವನ್ನು ಓದಿಕೊಳ್ಳೋಣ. ಬಳಿಕ ಮೋಶೆ ಆರೋನರು ಫರೋಹನ ಸನ್ನಿಧಿಗೆ ಹೋಗಿ, ಇಸ್ರಾಯೇಲರ ದೇವರಾದ ಯೆಹೋವನು ನನ್ನ ಜನರು ನನಗಾಗಿ ಅರಣ್ಯದೊಳಗೆ ಜಾತ್ರೆ ನಡೆಸುವಂತೆ ಅವರಿಗೆ ಅಪ್ಪಣೆ ಕೊಡಬೇಕೆಂದು ಹೇಳಿದ್ದಾನೆ ಅಂದನು. ಅದಕ್ಕೆ ಫರೋಹನು, ಯೆಹೋವನೆಂಬವನು ಯಾರು? ನಾನು ಅವನ ಮಾತನ್ನು ಕೇಳಿ ಇಸ್ರಾಯೇಲರನ್ನು ಹೋಗೂಡಿಸುವುದೇಕೆ? ಯೆಹೋವನು ಯಾರೋ ನನಗೆ ಗೊತ್ತಿಲ್ಲ. ಇದು ಮಾತ್ರವಲ್ಲದೆ ಇಸ್ರಾಯೇಲರು ಹೊರಟು ಹೋಗುವುದಕ್ಕೆ ನಾನು ಒಪ್ಪುವುದೇ ಇಲ್ಲ ಅಂದನು. ಅವರು ಅವನಿಗೆ, ಇಬ್ರಿಯರ ದೇವರು ನಮ್ಮನ್ನ ಎದುರುಗೊಂಡನು. ಅಪ್ಪಣೆ ಆದರೆ ನಾವು ಅರಣ್ಯದಲ್ಲಿ 3 ದಿವಸ ಪ್ರಯಾಣದಷ್ಟು ದೂರ ಹೋಗಿ ನಮ್ಮ ದೇವರಾದ ಯೆಹೋವನಿಗೋಸ್ಕರ ಯಜ್ಞ ಮಾಡಿ ಬರುವೆವು. ಮಾಡದೆ ಹೋದರೆ ಆತ ನಮ್ಮನ್ನ ವ್ಯಾಧಿಯಿಂದಲೋ ಕತ್ತಿಯಿಂದಲೋ ಸಂಹಾರ ಮಾಡೋನೋ ಎಂದು ಹೇಳಿದರು. ಈಗ ಇಲ್ಲಿ ಮೋಶೆ ಆರೋನರು ದೇವರು ಹೇಳದಂಗೆ ಫರೋಹನ ಮುಂದೆ ಹೋಗ್ತಾರೆ. ನೋಡಿದ್ರ, ನಾವು ಸಹ ರಾಜಕೀಯ ವ್ಯಕ್ತಿಗಳ ಮುಂದೆ ಧೈರ್ಯವಾಗಿ ನಿಲ್ಲುವಂತ ಒಂದು ಶಕ್ತಿ ದೇವರು ನಮಗೆ ಕೊಟ್ಟಿದ್ದಾರೆ, ಅಧಿಕಾರ ಕೊಟ್ಟಿದ್ದಾರೆ. ಆದ್ರೆ ದೇವ್ರ ಮುಂದೆ ನಾವು ಅನೇಕ ವೇಳೆ ನಿಲ್ತಾ ಇಲ್ಲ. ನಮ್ಮ ಏರಿಯಾದಲ್ಲಿರುವಂತ ಪ್ರತಿಯೊಂದು ಅಧಿಕಾರಿಗಳ ಮುಂದೆ ನಾವು ನಿಲ್ಲುವಂತವರಾಗಿರ್ಬೇಕು. ಈ ಯೆಹೋವನು ಯಾರೋ ನನಗೆ ಗೊತ್ತಿಲ್ಲ ಎಂಬುದಾಗಿ ಫರೋಹನು ಹೇಳ್ತಾನೆ. ಆದ್ರೆ ಮುಂದೆ ಅವನಿಗೆ ಗೊತ್ತಾಗುತ್ತೆ. ಇವ್ರು ಹೇಳ್ತಾರೆ, ಇಬ್ರಿಯ ದೇವರು ನಮ್ಮನ್ನ ಕಳಿಸಿದ್ದಾರೆ. ಅವಾಗ ಇಬ್ರಿಯ ದೇವರು ಯಾರೋ ನನಗೆ ಗೊತ್ತಿಲ್ಲ ಎಂಬುದಾಗಿ ಅವನು ಹೇಳ್ತಾನೆ. ಅವಾಗ ಇವ್ರು ಹೇಳ್ತಾರೆ, ದೇವ್ರು ನಮಗೆ ಈ ಓರೆ ಬೆಟ್ಟದಲ್ಲಿ ನಾವು ಯಜ್ಞ ಮಾಡಿ ಬರೋದಕ್ಕೆ ನಮ್ಗೆ ಅಪ್ಪಣೆ ಆಗ್ಬೇಕು. ಇಲ್ಲಿ ಹೋದ್ರೆ ದೇವ್ರು ನಮ್ಮನ್ನ ವ್ಯಾಧಿಯಿಂದೋ ಕತ್ತಿಯಿಂದಲೋ ಸಂಹಾರ ಮಾಡ್ತಾರೆ ಎಂಬುದಾಗಿ ಅವ್ರು ಹೇಳ್ತಾರೆ. ಬಟ್ ಅಲ್ಲಿ ಫರೋಹನು ಹೋಗಗೊಡಿಸೋದಿಲ್ಲ. ಇದರಿಂದ ನಾವು ಕಲಿಯಂತ ಪಾಠ ಏನಂತಂದ್ರೆ, ಪ್ರಿಯರೇ, ಸೈತಾನ್ ಯಾವಾಗ್ಲೂ ನಮಗೆ ಎದುರಾಗಿದ್ದಾನೆ. ಕೆಲವು ಸಲ ನಾವು ಅಂದ್ಕೊಳ್ತೀವಲ್ಲ, ನಾನು ಯೇಸುಸ್ವಾಮಿ ನಂಬಿದ್ದೀನಿ, ಎಲ್ಲ ಚೆನ್ನಾಗಿ ನಡಿಬೇಕಂತ. ಪ್ರಿಯ ದೇವರ ಮಕ್ಕಳೇ, ಹೌದು, ನಮಗೆ ವಿರುದ್ಧವಾಗಿ ದುರಾತ್ಮ ಇದ್ದಾನೆ, ಸೈತಾನ್ ಇದ್ದಾನೆ. ಅವನನ್ನ ಜಯಿಸ್ಬೇಕು. ಕೆಲವೇಳೆ ನಮ್ಮ ಪ್ರಯಾಣ ಕಠಿಣವಾಗುತ್ತೆ, ಕಷ್ಟವಾದ್ರೂ ಸಹ ಸೈತಾನ್ ಮೇಲೆ ಜಯ. ಸೈತಾನ್ ನಮ್ಗೆ ಅಡ್ಡಿ ಇದ್ದಾನೆ. ಅನೇಕ ಕಷ್ಟಗಳು, ಸಮಸ್ಯೆಗಳು ಬರೀ ದೇವರಿಂದಲೇ ಬರಲ್ಲ ಪ್ರಿಯರೇ. ಕೆಲವೇಳೆ ದೇವರು ಪಾಠ ಕಲ್ಸಕ್ಕೆ, ನಮ್ಗೆ ಅದ್ರಲ್ಲಿ ಹಾದೋಗಕ್ಕೆ ಮಾಡದೆ
ಕಳಿಸ್ತಾರೆ ಹೊರತು, ಆದ್ರೆ ಕಷ್ಟ ಸಮಸ್ಯೆಗಳನ್ನ ನಮಗೆ ಎದುರಾಗಿ ತರೋದೇ ಸೈತಾನ್. ಇಲ್ಲಿ ಪರವನ್ನು ಯಾವ ರೀತಿ ತರ್ತಾನೆ ಅದೇ ರೀತಿ. ಯಾಕಂದ್ರೆ ಅವರಿಗೆ ದೇವರು ಯಾರು ಗೊತ್ತಾಗ್ಬೇಕು. ಅದೇ ತರ ಪ್ರಿಯ ದೇವರ ಮಕ್ಕಳೇ, ಪರವನಿಗೆ ಗೊತ್ತಾಗುತ್ತೆ ದೇವರು ಯಾರಂತ, ಬಟ್ ಈಗ ಈ ಹಾದಿಯಲ್ಲಿ ದೇವರು ನಡೆಸ್ತಾ ಇದ್ದಾನೆ. ಅದೇ ತರ ನೀವು ಯಾವುದೋ ಸನ್ನಿವೇಶದಲ್ಲಿರ್ಬೋದು, ಯಾಕೆ ಈ ಕಷ್ಟ, ಯಾಕೆ ವೇದನೆ, ಯಾಕೆ ಈ ಹಾದಿಯಲ್ಲಿ ದೇವರು ನನ್ನ ನಡೆಸ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀರಾ, ಭಯ ಪಡ್ಬೇಡಿ. ದೇವರು ಯಾರು ಎಂಬುದಾಗಿ ಅವರು ತಿಳ್ಕೊಳ್ಳುವ ಹಾಗೆ ದೇವರು ಮಾಡ್ತಾರೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ ಪ್ರಾರ್ಥಿಸೋಣವಾ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ. ಹೌದು ಸ್ವಾಮಿ, ಅನೇಕ ವೇಳೆ ನಾವು ದೇವರಿಗಾಗಿ ಮುಂದೆ ಹೋಗುವಾಗ ನಮಗೆ ವಿರುದ್ಧವಾಗಿ ಸೈತಾನ್ ಇರ್ತಾನೆ. ಆದ್ರೆ ಸೈತಾನನಿಗೆ ಭಯಪಡದ ಹಾಗೆ ನಾವು ಧೈರ್ಯವಾಗಿ ಮುಂದೆ ಹೋಗುವಾಗ ನಮ್ಮೆಲ್ಲರೂ ಕೃಪೆ ಕೊಡು. ಆ ರೀತಿ ನಮ್ಮನ್ನ ನಡೆಸು, ಬಲಪಡಿಸು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೇನ್. ಕರ್ತನ ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡನು. ಆಮೇನ್. ಗಾಡ್ ಬ್ಲೆಸ್ ಯು. ಪಾತ್ರದಲ್ಲಿ ಇರುವಾಗಲೂ ನೀನು ಪಾಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ಹೋದರು ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು ನನ್ನ ಬಿಡಲಾರ, ನನ್ನನ್ನು ಕೈ ಬಿಡಲು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ.
ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ. ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡಲು. ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ತಾ ಹೇಳಿದನಲ್ಲ.